ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಮೈಸೂರು. ಇವತ್ತು ನಾನು ಒಂದು ವಿಶಿಷ್ಟವಾದ ಹಣ್ಣಿನ ಬಗ್ಗೆ ಒಂದು ವಿಚಾರನ ಹೇಳ್ತೀನಿ. ಅದು ಯಾವುದು ಅಂತ ಹೇಳಿದ್ರೆ ಸೀಬೆಹಣ್ಣು. ಈ ಸೀಬೆಹಣ್ಣು ಏನು ಅಂತ ಹೇಳಿದ್ರೆ ಇದಕ್ಕೆ ಇನ್ನೊಂದು ಹೆಸರು ಪೇರಳೆ ಹಣ್ಣು ಅಂತಲೂ ಸಹ ಹೇಳ್ತಾರೆ. ಇದು ಸಂಸ್ಕೃತದಲ್ಲಿ ಅಮೃತ ಫಲ ಅಂತ ಹೇಳ್ತಾರೆ, ಹಿಂದಿಯಲ್ಲಿ ಅಮೃತ್ ಅಂತಾರೆ, ಮತ್ತು ತೆಲುಗಿನಲ್ಲಿ ಜಾಮ ಅಂತ ಕರೀತಾರೆ. ಇದನ್ನು ಚೆನ್ನಾಗಿ ನಾವೇನಂದರೆ ಯೂಸ್ ಮಾಡೋದು ಯಾವ ಥರ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಕೆಲವರು ತೊಳೆದೇ ತಿನ್ನಬಾರ್ದು ಆ ಥರ. ಯಾಕೆ ಅಂದರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಇರುತ್ತೆ. ಸೊ ಅದರಿಂದ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ತಿನ್ನೋದಕ್ಕಿಂತ ಮೊದಲು ಆ ಒಂದು ಸೀಬೆ ಹಣ್ಣಿಗೆ ಉಪ್ಪು ಮತ್ತು ಸೋಡಾ ಈ ಎರಡನ್ನೂ ಹಾಕ್ಬಿಟ್ಟು ಒಂದು 10 ನಿಮಿಷ ಅದನ್ನು ನೆನೆ ಹಾಕಬೇಕು. ಆ ನಂತರ ಅದನ್ನು ತಿನ್ನಬೇಕು. ಈಗ ಏನಾಗ್ತಾಯಿದೆ, ಅದು ನಾನು ಏನು ಮಾಡಿದೆ, ಈ ಉಪ್ಪು ಮತ್ತು ಸೋಡಾ ಹಾಕಿ ನೀರಿನಲ್ಲಿ, ಶುದ್ಧವಾದ ನೀರಿನಲ್ಲಿ ಅದು ನೆನೆ ಹಾಕಿದ್ದೀನಿ. ಅದು ನೆನೆ ಹಾಕ್ಬಿಟ್ಟು ಆ ನಂತರ ಸ್ವಲ್ಪ ಹೊತ್ತು ಬಿಡಬೇಕು. ಹಾಗೆ ಅದು ಏನಾಗುತ್ತೆ, ಅದರಲ್ಲಿರೋ ಅಂತಹ ಕೆಲವು ಬ್ಯಾಕ್ಟೀರಿಯಾ ಆಗಿರ್ಬೋದು, ಅದೆಲ್ಲ ಏನಾಗುತ್ತೆ ಆ ನೀರಿನಲ್ಲಿ ಮತ್ತು ಸೋಡಾ ಮತ್ತು ಇದೆಲ್ಲ ಹಾಕಿರ್ತೀವಲ್ವ, ಎಲ್ಲ ಕ್ಲೀನ್ ಆಗುತ್ತೆ. ಅದರಿಂದ ನಾವು ಯಾವುದೇ ಹಣ್ಣನ್ನು ಇದೇ ಈ ಸೀಬೆಹಣ್ಣು ಮಾತ್ರನೇ ಅಂತಲ್ಲ, ಯಾವುದೇ ಹಣ್ಣನ್ನು ತಿಂದ್ರೂ ಸಹ ನಾವು ಅದನ್ನು ಕ್ಲೀನ್ ಮಾಡಿ ತಿನ್ನಬೇಕು. ಯಾವಾಗಲೂ ಸಹ ನೀರಿನಲ್ಲಿ ತೊಳೆದು ತಿನ್ನಬೇಕು. ಡೈರೆಕ್ಟಾಗಿ ಅಂಗಡಿಯಲ್ಲಿ ಹೋದಾಗ ಅದನ್ನು ಸುಮ್ಮನೆ ಟೇಸ್ಟ್ ಇದೆಯಾ ನೋಡೋಣ ಅಂತ ಹೇಳ್ಬಿಟ್ಟು ತಿನ್ನಬಾರ್ದು. ಅದರಿಂದ ಆರೋಗ್ಯ ಹಾಳಾಗುತ್ತೆ. ನಾನೀಗ ತೋರಿಸಿದ್ದೀನಲ್ಲ, ಈ ರೀತಿ ನೀಟಾಗಿ ತೊಳ್ಕೊಂಡು ಆದಮೇಲೆ ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಇನ್ನೊಂದು ಸಾರಿ ಅದನ್ನು ಬೇಕಾದರೆ ಇನ್ನೊಂದು ಶುದ್ಧವಾದ ನೀರಿನಲ್ಲಿ ಇನ್ನೊಂದು ಸಾರಿ ಅದನ್ನು ಬೇಕಾದ್ರೆ ತೊಳಿಬೋದು. ಇದು ಏನಂತ ಹೇಳಿದ್ರೆ, ಸೀಬೆಹಣ್ಣು ರುಚಿಗೆ ಮಾತ್ರ ಅಲ್ಲ, ಆಹಾರವಾಗಿಯೂ ಸಹ ನಾವು ಬಳಸ್ಬೋದು. ಇದು ಔಷಧಿ ಗುಣನೂ ಹೊಂದ್ಕೊಂಡಿರುತ್ತೆ, ಮಾಂಸಖಂಡಗಳನ್ನು ನಮಗೆ ಬಲಪಡಿಸುತ್ತೆ, ಮತ್ತು ಇನ್ನೊಂದು ಕರಳಿಗೆ ಸಂಬಂಧಿಸಿದ ರೋಗಗಳೆಲ್ಲ ಇರುತ್ತೆ, ಅದೆಲ್ಲ ಕ್ಯೂರ್ ಮಾಡುತ್ತೆ. ಈ ಉದ್ದೇಶಕ್ಕೋಸ್ಕರ ಏನು ಮಾಡಬೇಕು ಅಂತೇಳಿದ್ರೆ, ರಾತ್ರಿ ಊಟದ ನಂತರ ಪ್ರತಿನಿತ್ಯ 1-2 ಹಣ್ಣುಗಳನ್ನು ತಿಂದಲ್ಲಿ ನಮಗೆ ಏನಾಗುತ್ತೆ ಅಂತೇಳಿದ್ರೆ ಒಳ್ಳೆಯ ಒಂದು ಆರೋಗ್ಯನೂ ಸಹ ದೊರಕುತ್ತೆ. ಅದರಲ್ಲೂ ಈ ಸೀಬೆಹಣ್ಣು ನೋಡಿ ಫ್ರೆಂಡ್ಸ್, ಇದರಲ್ಲಿ ವಿಟಮಿನ್ ಸಿ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಹಲ್ಲಿನ ಒಸಡುಗಳು ಗಟ್ಟಿಗೊಳ್ಳುತ್ತೆ, ಅನ್ನಾಂಗದ ಒಂದು ಜೀರ್ಣಕ್ರಿಯೆಯೂ ಸಹ ವೃದ್ಧಿಗೊಳ್ಳುತ್ತೆ. ಇದರಲ್ಲಿ ಪೊಟ್ಯಾಷಿಯಮ್ಮು ಮತ್ತು ಕೆರಾಟಿನು, ಫೈಬರ್ ಅಂಶ ಚೆನ್ನಾಗಿರೋದ್ರಿಂದ ರಕ್ತನೂ ಸಹ ಶುದ್ಧ ಆಗುತ್ತೆ. ಯಾರಿಗೆ ಕೊಲೆಸ್ಟ್ರಾಲ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳ್ತಾರೆ ಅಂಥವರು ಈ ಸೀಬೆಹಣ್ಣನ್ನು ತಿನ್ನೋದ್ರಿಂದಾಗಿ ಅತಿ ಹೆಚ್ಚಿನ ರೀತಿಯಲ್ಲಿ ಬೊಜ್ಜನ್ನು ಸಹ ಕಡಿಮೆ ಮಾಡ್ಕೊಳ್ಬೋದು. ಮಕ್ಕಳಿಗೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸೀಬೆಹಣ್ಣು ಕೊಡೋದಿಲ್ಲ. ಯಾಕೆ ಗೊತ್ತಾ, ಅವರಿಗೆ ಒಂದು ರೀತಿ ಈ ಹಣ್ಣನ್ನು ಕೊಡೋದ್ರಿಂದ ಕೆಮ್ಮು ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಅದು ತಪ್ಪು ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಿಂದನೇ ನೀವು ಇದು ಅಭ್ಯಾಸ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅನ್ನಾಂಗದಲ್ಲಿರುವಂಥ ಕೆಲವು ಅಭಾವ ತಾನಾಗಿ ನಿವಾರಣೆ ಆಗಿಬಿಟ್ಟು ಅವರಿಗೆ ಹಸಿವನ್ನು ನೀಡುತ್ತೆ. ಅಂದರೆ ಸ್ವಲ್ಪ ಊಟ ಮಾಡಬೇಕು ಅನ್ನೋ ಒಂದು ಮಾಡುತ್ತೆ. ಮತ್ತು ಈ ಒಂದು ಸೀಬೆಹಣ್ಣನ್ನು ಈ ರೀತಿ ಒಂದು ಕೆಂಪು ಕಲರಲ್ಲಿರುತ್ತೆ, ಇನ್ನೊಂದು ವೈಟ್ ಕಲರಲ್ಲಿ. ಈಗ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಿದ್ದೀನಿ, ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೇಕು. ಸ್ಲೈಸಾಗಿ ಕಟ್ ಮಾಡಿಕೊಂಡು, ಇದು ನಾನು ಈ ಬಿಳಿ ಕಲರ್ ಇರುತ್ತೆ, ಮತ್ತು ಇನ್ನೊಂದು ಯಾವುದೇ ರೆಡ್ ಕಲರಲ್ಲಿ ಸಹ ಈ ಸೀಬೆಹಣ್ಣುಗಳು ನಮಗೆ ದೊರಕುತ್ತೆ. ಇದು ಏನಂತ ಹೇಳಿದ್ರೆ ಎಲ್ಲ ಒಂದು ಕಾಲದಲ್ಲೂ ಸಹ ಸಿಗುವಂಥ ಒಂದು ಅಂತ ಹೇಳಿದ್ರೆ ಸೀಬೆಹಣ್ಣು. ಇದಕ್ಕೆ ಇನ್ನೊಂದು ಹೆಸರು ಪೇರಳೆ ಹಣ್ಣು ಅಂತಲೂ ಸಹ ಹೇಳ್ತಾರೆ. ಅದರಿಂದ ಈ ಹಣ್ಣನ್ನು ಯಾವ ರೀತಿ ಈ ರೀತಿಯೆಲ್ಲ ತಿನ್ನೋದ್ರಿಂದ ಹಲವಾರು ರೀತಿಯ ಪ್ರಯೋಜನಗಳನ್ನು ಪಡ್ಕೊಳ್ಬೋದು. ಇದಿಷ್ಟೇ ಮಾತ್ರ ಅಲ್ಲ, ಇದರಲ್ಲಿ ತುಂಬಾ ಉಪಯೋಗಗಳಿದೆ. ಅದನ್ನು ಹೇಳೋಕ್ಕಾಗಲ್ಲ, ಅಷ್ಟೊಂದು ಇದರಲ್ಲಿ ಒಳ್ಳೆಯ ಒಂದು ಗುಣಗಳನ್ನು ಹೊಂದಿರುವಂಥ ಒಂದು ಹಣ್ಣು. ಬಹಳ ಕಡಿಮೆ ಬೆಲೆಗೂ ಸಹ ದೊರಕುತ್ತೆ, ಎಲ್ಲರೂ ಸಹ ತಿನ್ನಬಹುದಾದಂತಹ ಒಂದು ಇದು ಮಧುಮೇಹ, ಶುಗರ್ ಇರುತ್ತಲ್ಲ ಅಂಥವ್ರಿಗೆ, ಮತ್ತು ಕೆಲವ್ರಿಗೆಲ್ಲ ರಕ್ತ ಶುದ್ಧೀಕರಣ ಮಾಡೋದಕ್ಕೆ, ಒಸಡುಗಳಿರುತ್ತಲ್ಲ, ಈಗ ನಮ್ಮ ಹಲ್ಲುಗಳು ಇದೆಲ್ಲ ಗಟ್ಟಿಯಾಗೋದಕ್ಕೆಲ್ಲ ಸಹ
ತುಂಬ ಉಪಯೋಗವನ್ನು ಮಾಡುತ್ತೆ. ಈಗ ನೋಡಿ, ನಾನು ಈ ಒಂದು ಹಣ್ಣಿಗೆ ಮೆಣಸನ್ನು ಹಾಕಿದೆ ಮತ್ತು ಉಪ್ಪು, ಮೆಣಸು ಮತ್ತು ಉಪ್ಪನ್ನು ಅಂದರೆ ಸಾಲ್ಟು ಮತ್ತು ಪೆಪ್ಪರ್ ಇದೆಯಲ್ಲ, ಇದನ್ನು ಹಾಕ್ಕೊಂಡು ತಿಂದರೆ ಇನ್ನೂ ಅದರ ಟೇಸ್ಟು ಚೆನ್ನಾಗಿರುತ್ತೆ. ಇದರಲ್ಲಿ ಶುಗರು ತಾನಾಗಿ ನೈಸರ್ಗಿಕವಾಗಿ ಒಂದು ನ್ಯಾಚುರಲ್ ಆಗಿ ಅದರಲ್ಲಿ ಶುಗರ್ ಇರುತ್ತೆ. ಸೊ ಅದರಿಂದ ನಾವೇನು ಮಾಡಬೇಕಾಗಿದೆ, ಶುಗರೆಲ್ಲ ಕೆಲವರು ಆ್ಯಡ್ ಮಾಡೋ ಅಂಥ ಅಗತ್ಯನೇ ಇಲ್ಲ. ಅಷ್ಟು ಒಳ್ಳೆಯ ಒಂದು ರುಚಿಯಾದಂಥ ಹಣ್ಣು ಅಂತ ಹೇಳಿದ್ರೆ ಸೀಬೆಹಣ್ಣು. ಈ ಸೀಬೆಹಣ್ಣಿನ ಒಂದು ಉಪಯೋಗ ಅಂತ ಹೇಳಿದ್ರೆ, ಕೆಲವು ಹಲ್ಲು ನೋವು ಎಲ್ಲ ಇರುತ್ತಲ್ಲ, ಅಂಥವರೆಲ್ಲ ಈ ಹಣ್ಣುಗಳನ್ನು ತಿನ್ನೋದ್ರಿಂದಾಗಿ ಹಲ್ಲುಗಳ ವಸಡುಗಳು ಸಹ ಬಲಗೊಳ್ಳುತ್ತೆ, ಅಂದರೆ ಗಟ್ಟಿಯಾಗುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ನೋಡಿ, ನಾನು ಹೆಚ್ಚಾಗಿ ಈ ರೀತಿಯ ತಾಜಾ ಹಣ್ಣುಗಳನ್ನು ಜಾಸ್ತಿ ತಿನ್ನೋದು. ಈ ರೀತಿಯ ಒಂದು ಅಭ್ಯಾಸವನ್ನು ನಾವು ಯಾವ ರೀತಿ ಮಾಡ್ಕೊಳ್ತೀವೋ ಆ ರೀತಿಯಲ್ಲಿ ನಮ್ಮ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಆದ್ದರಿಂದ ಫ್ರೆಂಡ್ಸ್, ಈ ರೀತಿಯ ಹಣ್ಣುಗಳನ್ನು ಪ್ರತಿದಿನ ತಿನ್ನಿ. ಎಲ್ಲರಿಗೂ ನಮಸ್ಕಾರ, ನಾನು ಮಮತಾ ಮೈಸೂರು. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಏನಂತ ಹೇಳಿದ್ರೆ, ಒಂದು ಹಣ್ಣಿನ ಬಗ್ಗೆ, ಅದರ ಉಪಯೋಗದ ಬಗ್ಗೆ ನಾನು ಹೇಳ್ತೀನಿ. ಅದು ಯಾವುದು ಅಂತ ಹೇಳಿದ್ರೆ, ಇದು ಯಾವ ಹಣ್ಣು? ಸೀಬೆಹಣ್ಣಲ್ವಾ. ಇದರ ಇಂಗ್ಲೀಷಲ್ಲಿ ಗುವಾ ಅಂತ ಹೇಳ್ತಾರೆ. ಸೊ ಇದು ತುಂಬಾ ನಮ್ಮ ಆರೋಗ್ಯಕ್ಕೆ ಉತ್ತಮಕಾರಿಯಾದಂತಹ ಹಣ್ಣು. ಇದರಿಂದ ನಮಗೆ ಹಲವಾರು ರೀತಿಯ ಪ್ರಯೋಜನಗಳು ಸಿಗುತ್ತೆ. ಯಾವುದು ಅಂತ ಹೇಳಿದ್ರೆ, ಈ ಹಣ್ಣಿನಲ್ಲಿ ವೈಟ್ ಕಲರ್ ಇರುತ್ತೆ, ಮತ್ತು ಇನ್ನೊಂದು ಈ ಥರ ಪಿಂಕ್ ಕಲರ್ ಇರೋವಂಥ ಹಣ್ಣುಗಳು ದೊರಕುತ್ತೆ ಅಲ್ವಾ. ಅದೇ ರೀತಿಯಲ್ಲಿ ಈಗ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಸೀಬೆಹಣ್ಣು, ಈಗ ಬಡವರ ಬಾದಾಮಿ ಅಂತ ಹೇಳಿದ್ರೆ ಕಡಲೆಕಾಯಿ ಅಂತ ಹೇಳಿದ್ರೆ, ಬಡವರ ಒಂದು ಇದು ಹಣ್ಣು ಯಾವುದು ಅಂತ ಹೇಳಿದ್ರೆ ಸೀಬೆಹಣ್ಣು ಅಂತ ಹೇಳ್ತಾರೆ. ಯಾಕೆ ಅಂದರೆ ವರ್ಷದ ಎಲ್ಲ ಸೀಸನ್ನಲ್ಲೂ ಸಹ ನಮಗೆ ಈ ಹಣ್ಣು ನಮ್ಮ ಎಲ್ಲ ಕಡೆಯಲ್ಲೂ ಬೆಳೀತಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಇದನ್ನು ಯಾವಾಗಲೂ ನಾವು ಯಾವುದೇ ಹಣ್ಣನ್ನೇ ಆಗಲಿ ಚೆನ್ನಾಗಿ ತೊಳೆದು ತಿನ್ನಬೇಕು, ಅದು ಮುಖ್ಯ. ಅದಕ್ಕೆ ಏನಂತ ಹೇಳಿದ್ರೆ ಸೋಡಾ ಮತ್ತು ಉಪ್ಪು ಇದನ್ನೆಲ್ಲ ಹಾಕಿ ತೊಳೆಯಬೇಕು. ಇದನ್ನೆಲ್ಲ ತೊಳೆದು ನಾನು ಕಟ್ ಮಾಡಿ ಈಗ ನಾನು ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಕಟ್ ಮಾಡಬೇಕು ಅಂತ. ಇದರಲ್ಲಿ ಏನಂತ ಹೇಳಿದ್ರೆ, ಈ ಕಿತ್ತಳೆ ಹಣ್ಣು, ಈಗ ಆರೆಂಜ್ ಇದೆಯಲ್ಲ, ಈ ಆರೆಂಜಲ್ಲಿ ಏನೆಂದರೆ ಅತಿ ಹೆಚ್ಚಿನ ರೀತಿಯಲ್ಲಿ ವಿಟಮಿನ್ ಸಿ ಇರುತ್ತೆ ಅಲ್ವಾ. ಅಂದರೆ ಸಿಟ್ರಿಕ್ ಇದಿರುತ್ತೆ, ಅಂದರೆ ವಿಟಮಿನ್ ಸಿ ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ಕಿತ್ತಳೆ ನಂತರ ಕಿತ್ತಳೆಯ ಹಣ್ಣಿಗಿಂತಲೂ ಅತಿ ಹೆಚ್ಚಿನ ರೀತಿಯಲ್ಲಿ ಒಂದು ರೀತಿಯಲ್ಲಿ ಏನಂತ ಹೇಳಿದ್ರೆ ವಿಟಮಿನ್ ಸಿ ಹೆಚ್ಚಿರುವಂತಹ ಹಣ್ಣು ಅಂದರೆ ಈ ಒಂದು ಸೀಬೆಹಣ್ಣು. ಇದರಲ್ಲಿ ಏನಂತ ಹೇಳಿದ್ರೆ ಮುಖ್ಯವಾಗಿ ತಾಮ್ರ ಇರುತ್ತೆ, ಪೊಟ್ಯಾಷಿಯಮ್ ಇರುತ್ತೆ, ಫೈಬರ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಮ್ಯಾಂಗನೀಸ್ ಇರುತ್ತೆ, ಇನ್ನೂ ಹಲವಾರು ರೀತಿಯ ಒಂದು ಇದು ಅದರಲ್ಲಿ ಅಂಶಗಳು ಕಂಡುಬರುತ್ತೆ. ಅದರಲ್ಲೂ ಏನಂತ ಹೇಳಿದ್ರೆ ಹೃದಯ ಸಂಬಂಧಿ ರೋಗಗಳನ್ನು ತಡೆಗಟ್ಟೋದ್ರಲ್ಲಿ ಈ ಒಂದು ಸೀಬೆಹಣ್ಣು ತುಂಬ ಹೆಚ್ಚಿನ ರೀತಿಯಲ್ಲಿ ಅನುಕೂಲವನ್ನು ಮಾಡಿಕೊಡುತ್ತೆ. ಅಂದರೆ ಹಾರ್ಟಿಗೆ ಸಂಬಂಧಪಟ್ಟಿರೋದು. ಇನ್ನೊಂದು ಈ ಒಬೆಸಿಟಿ ಇರುತ್ತೆ, ಕೆಲವರು ತುಂಬಾ ದಪ್ಪ ಇರ್ತಾರೆ. ಈ ಸೀಬೆಹಣ್ಣನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಹೊಟ್ಟೆಯ ಬೊಜ್ಜು ಕಡಿಮೆ ಮಾಡುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಇದು ಹಲವಾರು ರೀತಿಯ ಒಂದು ಮೆಡಿಸಿನ್ಸ್ಗೂ ಸಹ ಉಪಯೋಗ ಮಾಡ್ತಾರೆ. ಇದರಲ್ಲಿ ಸೀಬೆಹಣ್ಣಲ್ಲಿ ಏನಂತ ಹೇಳಿದ್ರೆ ಹಣ್ಣು ಮಾತ್ರನೇ ಅಲ್ಲ, ಅದರ ಎಲೆಯನ್ನು ಸಹ ಅದರ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ. ಎಲೆಯನ್ನು ಸಹ ನಾವು ಬಳಸ್ಬೋದು. ಈ ಸೀಬೆಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅತಿ ಹೆಚ್ಚಿನ ವಿಟಮಿನ್ ಸಿ ಅಂಶವು ದೊರಕುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ನಾನು ಏನು ಹೇಳೋದು ಅಂತ ಹೇಳಿದ್ರೆ ಫ್ರೆಂಡ್ಸ್, ಈ ಹೊರಗಿನ ತಿಂಡಿಗಳನ್ನೆಲ್ಲ ಕಡಿಮೆ ಮಾಡಿ ಪ್ರತಿದಿನ ಅಂದರೆ ಯಾವುದಾದ್ರೂ ಒಂದು ಹಣ್ಣನ್ನು ಸೇವಿಸಿ, ಆಗ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಮತ್ತು ನೀವು ಯಾವ ರೀತಿ ಒಂದು ಲೈಫ್ ಸ್ಟೈಲ್ ಮಾಡ್ತೀರೋ ಆ ರೀತಿ ನಿಮ್ಮ ದೇಹಸ್ಥಿತಿನೂ ಇರುತ್ತೆ. ಅಂದರೆ ನಿಮ್ಮ ಮಕ್ಕಳೂ ಸಹ ಅದೇ ರೀತಿ ಫಾಲೋ ಮಾಡ್ತಾರೆ. ಈಗ ನೀವು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಬೇರೆ ಏನೋ ಒಂದು ಜಂಕ್ಸ್ ಫುಡ್ಡು ಅದನ್ನು ತಿಂದರೆ ಮಕ್ಕಳು ಅದೇ ರೂಢಿ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಮಕ್ಕಳ ಎದುರುಗಡೆ ನಾವು ಈ ರೀತಿಯ ಹಣ್ಣುಗಳನ್ನೆಲ್ಲ ತಿಂದು ತೋರಿಸ್ತಾ ಇದ್ದರೆ ಅವ್ರಿಗೆ ಹಣ್ಣು ತಿನ್ನಬೇಕು ಅಂತ ಇಷ್ಟ ಆಗುತ್ತೆ. ಕೆಲವು ಮಕ್ಕಳು ಆ ಹಣ್ಣು ತಿನ್ನಲ್ಲ, ಈ ಹಣ್ಣು ತಿನ್ನಲ್ಲ ಅಂತ ಹೇಳ್ತಾರೆ. ಆಗ ನಾವು ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವಿ ಅಂದರೆ ತಿನ್ನೋದ್ರಲ್ಲೇ ಆಗಲಿ,
ಈಗ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಯಾವ್ಯಾವುದು ಜಂಕ್ಸ್ ಫುಡ್ನ ತಿನ್ನಿಸಿ ಅವರಿಗೆ ಕಾಯಿಲೆ ಅಥವಾ ಏನಾದರೂ ಬರ್ಸೋದಕ್ಕಿಂತ ಈ ರೀತಿ ಪ್ರತಿದಿನ ಒಂದು ಹಣ್ಣನ್ನು ಕೊಡಿ, ಆರೋಗ್ಯನೂ ಸಹ ಉತ್ತಮ ಆಗುತ್ತೆ ಅಂತ ಹೇಳ್ತೀನಿ. ಈ ರೀತಿ ಹಲವಾರು ರೀತಿಯ ಅಂಶಗಳನ್ನು ಹೊಂದಿರೋ ಈ ಹಣ್ಣಿನಿಂದ ಏನಂತ ಹೇಳಿದ್ರೆ ನಮ್ಮ ಚರ್ಮಕ್ಕೆ ಆಗಿರ್ಬೋದು ಅಥವಾ ಕೂದಲಿಗೆ ಆಗಿರ್ಬೋದು ಅಥವಾ ಇದರ ಹಣ್ಣಿನ ಒಂದು ಸಿಪ್ಪೆ ಆಗಿರ್ಬೋದು ಅಥವಾ ಅದರಲ್ಲಿ ದೊರಕುವಂಥ ಎಲೆ ಇದೆಯಲ್ಲ ಅದನ್ನು ನಮ್ಮ ಮುಖಕ್ಕೆ ಮಾಯಿಶ್ಚರೈಸರ್ ಆಗಿ ಒಂದು ರೀತಿಯಲ್ಲಿ ಅದನ್ನೆಲ್ಲ ಫೇಸ್ ಪ್ಯಾಕ್ ಆಗೂ ಸಹ ಬಳಸ್ಬೋದು. ಅದರಿಂದ ಎಲ್ಲ ರೀತಿಯ ಒಂದು ಅಂಶಗಳನ್ನು ಹೊಂದಿರುವಂತಹ ಈ ಒಂದು ಸೀಬೆ ಹಣ್ಣಿನ ಉಪಯೋಗವನ್ನು ಹೇಳೋದಕ್ಕೆ ಆಗಲ್ಲ, ಅಷ್ಟೊಂದು ಖ್ಯಾತಿಯನ್ನು ಪಡೆದಿದೆ. ಆದ್ದರಿಂದ ಪ್ರತಿದಿನ ಒಂದು ಹಣ್ಣನ್ನು ಸೇವಿಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.